ಈಗ ಎಲ್ರೂ ನಮಸ್ಕಾರ ಮಾಡ್ಕೊಂಡ್ರೆ ಪ್ರಸಾದ ಹಂಚ್ಬೋದಲ್ವಾ? ಚಾರು ಹೇಗ್ ಮಾಡಿದಳು ಏನು ಅಂತ ಯಾಕೋ ಒಳಗೊಳಗೆ ಭಯ ಆಗ್ತಾ ಇದೆ. ಸ್ವಲ್ಪ ರುಚಿ ನೋಡೋದ್ ವಾಸಿ. ಅಮ್ಮ, ಗಮ್ಯಾಕ್ಸನ್ ಚೆನ್ನಾಗಿದ್ಯಾ? ಗೋಮ್ಯಾಕ್ಸನ್ ಅಂತಿದ್ಯಲ್ಲೋ, ಇದು ದೇವ್ರ ಪ್ರಸಾದ. ಎಲ್ಲರೂ ಪ್ರಸಾದನ ಒಂದೇ ತರ ಮಾಡ್ತಾರೆ, ಆದ್ರೆ ನಿನ್ ಮುದ್ದು ಸೊಸೆ ವಿಶೇಷವಾಗಿರ್ಲಿ ಅಂತ ಅದ್ರಲ್ಲಿ ಗಮ್ಯಾಕ್ಸನ್ ಹಾಕಿದಾಳೆ. ಸೋಪಿನ ಪುಡಿ ಹಾಕಿದಳ. ಎಂತ ಕೆಲಸ ಮಾಡಿದಳೆ. ಈಗೇನು ಮಾಡೋದು? ನನ್ ಸೊಸೆ ಅಂತ ತಲೆ ಮೇಲೆ ಇಟ್ಕೊಂಡಿದ್ದಲ್ಲ, ಆ ಪ್ರಸಾದನ ಯಾರಿಗೂ ಕೊಡದಿರೋ ಹಾಗೆ ಅದ್ ಹೇಗ್ ಮ್ಯಾನೇಜ್ ಮಾಡ್ತೀವೋ ಮಾಡು. ತಾಳೆ ಅಂತ ನಿರೂಪಿಸ್ಕೊಳ್ಳೋದಕ್ಕೆ ಹೇಳಿ. ಅಮ್ಮ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಸುಮ್ನೆ ಕೂತ್ಕೊಳ್ಳೋ. ಹಾ, ಮುಂದುವರ್ಸು. ಹಾ, ಹೋಗ. ಅತ್ಗೆ ಏನಾಯ್ತು ಅತ್ಗೆ? ನಿನ್ನ ಅಮ್ಮ. ಅಮ್ಮ, ಉಗಾದಿ ಪ್ರಸಾದ ಇನ್ನೂ ಬೇಕಾ? ಲೇ ಸೀನು, ನೀನ್ ಕೂಡ ಹೋಗ್ತಿದ್ಯಲ್ಲೋ, ಯಾಕೋ? ಲೇ ಪದ್ಮಾ, ನೆಟ್ಟಿಗೆ ಒಂದ್ ಗ್ಲಾಸ್ ಕಾಫಿ ಕುಡಿಯಕ್ಕಾಗಲ್ಲ ನಿಂಗೆ? ಅಂಥದ್ರಲ್ಲಿ ಇಷ್ಟು ದೊಡ್ಡ ಪಾತ್ರೆಲಿದ್ದ ಪ್ರಸಾದ ಹೆಂಗ್ ಕುಡ್ದೆ? ಕುಡಿಬೇಕು ಅನ್ನಿಸ್ತು, ಕುಡಿದ್ಬಿಟ್ಟೆ ರೀ. ಜಾಗ ಬಿಡಿ. ಅದಲ್ಲ, ಇನ್ನೇನೋ ಇದೆ. ಅಯ್ಯೋ, ನನ್ನ ಹೋಗೋಕ್ ಬಿಡ್ರಿ. ಹೋಗುವೆ ಅಂತ ಇರು ಪದ್ಮಾ. ಅಷ್ಟಕ್ಕೂ ಪಾತ್ರೆ ತುಂಬಾ ಇದ್ದ ಪ್ರಸಾದ ಯಾಕೆ ಖಾಲಿ ಮಾಡ್ದೆ? ಚೆನ್ನಾಗಿತ್ತು ಅಂತ ಖಾಲಿ ಮಾಡ್ದರಿ. ಎಷ್ಟು ಚೆನ್ನಾಗಿದ್ರು ಅಷ್ಟೊಂದು ಕುಡಿಯಲ್ವಲ್ಲ ನೀನು? ಅಯ್ಯೋ, ನನ್ನ ಬಿಟ್ಟು ಬಿಡ್ರಿ ಪದ್ಮಾ. ಏನೇ, ಯಾಕಷ್ಟೊಂದು ಅವಸರ ನಿಂಗೆ? ನಿಮಗಿಲ್ಲ. ಅದಲ್ಲ ವಿಷಯ ಏನಂತ ಹೇಳಿ ಹೊರಟೋಗು ಒಂದೇ. ವಿಷಯನೂ ಇಲ್ಲ, ವಿಶೇಷನೂ ಇಲ್ಲ. ಜಾಗ ಬಿಡ್ರಿ. ನಿಂತ್ಕೋ. ಮಾಮೂಲಿ ಮನುಷ್ಯ ಆದವನು ಯಾರಾದ್ರೂ ಸರಿ ಯುಗಾದಿ ಪ್ರಸಾದನ 1 ಸ್ಪೂನ್ ಕುಡಿತಾನೆ. ಚೆನ್ನಾಗಿದೆ ಅನ್ಕೋ 2 ಸ್ಪೂನ್ ಕುಡಿತಾನೆ. ಇನ್ನು ಚೆನ್ನಾಗಿದ್ರೆ 1 ಗ್ಲಾಸ್ ಕುಡಿತಾನೆ. ಅಂಥದ್ರಲ್ಲಿ ಪಾತ್ರೆ ತುಂಬಾ ಇದೆ ಪ್ರಸಾದನ ಕುಡಿದ್ಬಿಟ್ಟಿಯಲ್ಲಿ ಏನಿದೆ ಅದ್ರಲ್ಲಿ? ಹೇಳು 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 ಹೇಳು. ನಿಂತ್ಕೋ. ಕೊಟ್ಟಿದ್ದಾನೆ, ಅದಕ್ಕೆ ಅವನ್ ಕಣ್ ಮುಂದೆನೆ ನೀನ್ ನನಗೆ ಒಂದ್ ವೇಳೆ ಐ ಲವ್ ಯು ಅಂದೆ ಅನ್ಕೋ, ನೀನ್ ನನ್ನ ಪ್ರೀತಿಸ್ತಾ ಇದೀಯಾ, ಮುಂದೆ ನನ್ನನ್ನೇ ಮದ್ವೆ ಆಗ್ತೀಯಾ ಅಂತ ಅವನ್ಗೆ ಅರ್ಥ ಆಗಿ ಅವನು ಸೈಲೆಂಟ್ ಆಗೋಗ್ತಾನೆ. ನೀನ್ ಅದನ್ ಮಾಡ್ತೀನಿ ಅಂದ್ರೆ ನಾನು ಇದನ್ ಮಾಡ್ತೀನಿ.
ನಿನ್ ಸಂತೋಷಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ, ನನಗೋಸ್ಕರ ನೀನು ಇಷ್ಟು ಮಾಡಲ್ವಾ? ರಾಜಲಕ್ಷ್ಮಿ, ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಅವನ್ನ ರಿಲೀಸ್ ಮಾಡಿಸ್ತಾ ಇರೋದು. ಹಾಗೆ ನೀನು ಕೂಡ ನನ್ನ ಮಾತಿಗೆ ಬೆಲೆ ಕೊಡ್ಬೇಕಲ್ವಾ? ಅದು ಅಲ್ಲದೆ ನಾನು ಹೊರಗಿನವನೇನಲ್ವಲ್ಲ, ನಿನ್ನ ಮದುವೆ ಆಗೋ ಹುಡುಗನೇ ತಾನೆ. ನನಗೆ ಐ ಲವ್ ಯು ಹೇಳೋದ್ರಲ್ಲಿ ಏನ್ ತಪ್ಪಿದೆ ಹೇಳು? ಸರಿ, ನಿನ್ಗೆ ಯಾಕೋ ಇದು ಬೇಡ ಅಂತ ಅನಿಸ್ತಾ ಇದ್ರೆ ಸಹಾಯಕ್ಕೆ ಬೇರೆ ಯಾರನ್ನಾದ್ರೂ ಹುಡುಕೋ. ಬೇಡ ಬೇಡ. ಹಾಗಾದ್ರೆ ಹೇಳ್ತೀಯಾ? ಹೇಳ್ತೀನಿ. ಸರಿ, ನೀನ್ ಕೊಟ್ಟಿರೋ ಈ ಮಾತನ್ನು ಉಳಿಸ್ಕೊ. ಅವನನ್ನ ನಾನು ಹೊರ ಕರ್ಕೊಂಡು ಬರ್ತೀನಿ. ಆಗ ನಿನ್ಗೂ ಖುಷಿ, ನೀನು ಐ ಲವ್ ಯು ಹೇಳಿದ್ಮೇಲೆ ನನಗೂ ಖುಷಿ. ಮರಿಬೇಡ, ಅವನ್ನ ಹೊರಗಡೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಅದಾದ್ಮೇಲೆ ಅವನ ಎದುರಿಗೇನೆ ನೀನು ನನ್ಗೆ ಐ ಲವ್ ಯು ಹೇಳ್ತೀಯ ಅಲ್ವಾ? ಸರಿನಾ? ಈಗ ನೀನು ಈ ವಿಷಯದ ಬಗ್ಗೆ ಮರ್ತ್ಬಿಡು. ಅವನು ಖಂಡಿತ ಮನೆಗೆ ಹೋಗ್ತಾನೆ. ಬರ್ತೀನಿ.